ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16, 17, 18ನೇ ಕಂತಿನ ಹಣವನ್ನು ಬಿಡುಗಡೆ ಬಗ್ಗೆ ಒಂದಷ್ಟು ಸರ್ಕಾರ ಇವಾಗ ಮಾಹಿತಿನ ಕೊಟ್ಟಿದೆ. ಇದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಸರ್ಕಾರ ಗೃಹಲಕ್ಷ್ಮಿ ಹಣ ಬಿಡುಗಡೆಯ ಒಂದು ವಿಷಯದಲ್ಲಿ ಬದಲಾವಣೆ ಆಗಲಿದೆ ಅಂತ ಒಂದು ಮಾಹಿತಿನ ಕೊಟ್ಟಿತ್ತಲ್ಲ. ಸೊ ಅದರ ಜಾರಿಗೆ ಆಗುತ್ತಾ, ಯಾವಾಗಿಂದ ಜಾರಿಗೆ ಆಗ್ಬೋದು ಅನ್ನೋ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ 16 ಹಾಗೂ 17 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅಂದರು. ಆದರೆ ಇವಾಗವರೆಗೂ ಇನ್ನೂ ಬಿಡುಗಡೆ ಆಗಿಲ್ಲ. ಆದರೆ ಇವಾಗ ಸರ್ಕಾರದಿಂದ ಒಂದು ಮಾಹಿತಿ ಸಿಕ್ಕಿದೆ. ಏನಪ್ಪ ಅದು ಅಂದರೆ 16 ಹಾಗೂ 17, 18 3 ಕಂತಿನ ಹಣವನ್ನು ನಾವು ಇವತ್ತು 11 ಗಂಟೆಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಣ ಬಿಡುಗಡೆ ಮಾಡ್ತೀವಿ ಅಂದರೆ ಎಲ್ಲರ ಖಾತೆಗಳಿಗೆ ಇವತ್ತೇ ಬರುತ್ತೆ ಅಂತ ಅವರು ಹೇಳಿಲ್ಲ. ಹಣವನ್ನು ಬಿಡುಗಡೆ ಮಾಡೋದ್ರಿಂದ ಇನ್ನು 3-4 ದಿವಸಗಳಲ್ಲಿ ನಿಮಗೆ ಹಣ ಸಿಗುತ್ತೆ. ಆದರೆ ಇವರು ಇಲ್ಲಿ ಈ ಒಂದು ಹಣ ಬಿಡುಗಡೆ ವಿಷಯವನ್ನು ನಾವು ತಾಲೂಕು ಪಂಚಾಯಿತಿಗಳಿಗೆ ವಹಿಸ್ತೀವಿ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಯಾವ ರೀತಿ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋದನ್ನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಯಾಕಂದರೆ ಇವಾಗ ಈ ಒಂದು ಹಣವನ್ನು ನಾವು ತಾಲೂಕು ಪಂಚಾಯಿತಿಗಳಿಗೆ ನಾವು ವಹಿಸ್ತೀವಿ ಅಂದಾಗ ಸಾಕಷ್ಟು ಜನರ ವಿರೋಧ ಇವಾಗ ಆಗಿರೋದ್ರಿಂದ ಸರ್ಕಾರ ಒಂದಷ್ಟು ಸರ್ವೆನ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಅದರ ಸರ್ವೆ ನಂತರ ಏನೇನು ತೀರ್ಮಾನಗಳಾಗುತ್ತೆ ಅದರ ಮೇಲೆ ಈ ಒಂದು ಡಿಸಿಷನ್ನ ತಗೊಳ್ತಾರೆ. ಯಾಕಂದರೆ ಈ ಒಂದು ತಾಲೂಕು ಪಂಚಾಯಿತಿಗಳಿಗೆ ನೀರು ಕೊಡಬೇಕು ಅನ್ನೋದು ಒಂದು ಮೀಟಿಂಗಲ್ಲಿ ಡಿಸಿಷನ್ ತೊಗೊಂಡಿದ್ದಾರೆ. ಆದರೆ ಯಾವಾಗಿಂದ ಕೊಡ್ತಾರೆ ಮತ್ತು ಇದು ಕೊಡಲೇಬೇಕಾ, ಈ ರೀತಿಯೇ ಮಾಡಬೇಕಾ ಅಂತ ಇನ್ನೂ ಫೈನಲ್ ಡಿಸಿಷನ್ ಇನ್ನೂ ತೊಗೊಂಡಿಲ್ಲ. ಯಾಕಂದರೆ ಇವಾಗಲೇ DBT ಮೂಲಕ ಹಣ ಕರೆಕ್ಟಾಗಿ ಬರ್ತಾ ಇದೆ ಎಲ್ಲರ ಖಾತೆಗಳಿಗೆ. ಮತ್ತು ನೀವು ತಾಲೂಕು ಆಫೀಸಿಗೆ ಹೋಗಿ ತೊಗೋಬೇಕಂದ್ರೆ ತುಂಬ ಕಷ್ಟವೂ ಆಗ್ಬೋದು. ಮತ್ತು ಮಧ್ಯವರ್ತಿಗಳ ಹಾವಳಿಯಿಂದ ಜನಕ್ಕೆ ಹಣ ಸಿಗದೇನೂ ಇರ್ಬೋದು. ಇದನ್ನೆಲ್ಲ ಒಂದು ಸರ್ವೆನ ನಡೆಸಿ ಫೈನಲ್ ಆಗಿ ಡಿಸಿಷನ್ನ ತಗೊಂಡ್ಮೇಲೆ ಏನು ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದರೆ ಇವಾಗ 16, 17, 18ನೇ ಕಂತಿನ ಹಣವನ್ನು ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ. ನಮಗೆ ಇನ್ನೂ 3-4 ದಿವಸಗಳಲ್ಲಿ ನಮಗೆ ಕ್ಲಾರಿಫೈ ಸಿಗುತ್ತೆ. ಯಾಕೆ ಅಂದರೆ ಇವರು ಹಣವನ್ನು DBT ಮೂಲಕನೇ ಬಿಡುಗಡೆ ಮಾಡಿದ್ರೆ ಎಲ್ಲ ಜನಗಳಿಗೂ ಬೇಗ ಖಾತೆಗಳಿಗೆ ಬಂದ್ಬಿಡುತ್ತೆ. ಆದರೆ ತಾಲೂಕು ಆಫೀಸ್ಗೆ ಹೋಗಿ ತೊಗೋಬೇಕು ಅನ್ನೋ ಥರ ಮಾಡ್ತಾರೋ ಅಥವಾ ತಾಲೂಕು ಆಫೀಸಿಂದ ಎಲ್ಲರ ಖಾತೆಗಳಿಗೆ ಬರೋ ರೀತಿ ಮಾಡ್ತಾರೋ ಅನ್ನೋದು ಇವಾಗ ನಾವೇನೋ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ನಿಜ, ನಿಮಗೆ ಅತಿ ಶೀಘ್ರದಲ್ಲಿ ನಿಮಗೆ 16, 17 ಹಾಗೂ 18ನೇ ಕಂತಿನ 3 ಕಂತಿನ ಹಣ ಸಹ ನಿಮಗೆ ಖಂಡಿತವಾಗೂ ಸಿಗುತ್ತೆ. ನಿಮ್ಮ ಒಂದು ಅಭಿಪ್ರಾಯನೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಯಾಕಂದರೆ ಎಲ್ಲರೂ ಸರ್ಕಾರದವರು ಪ್ರತಿಯೊಂದು ಮಹಿಳೆಯರ ಹತ್ರ ಹೋಗಿ ಅಭಿಪ್ರಾಯನ ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋದ ಮೂಲಕ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿದ್ರೆ ಖಂಡಿತವಾಗೂ ಇದು ಸರ್ಕಾರಕ್ಕೆ ಗೊತ್ತಾಗುತ್ತೆ ಎಷ್ಟು ಜನ ಯಾವ ರೀತಿ ಒಂದು ಹಣ ಬಿಡುಗಡೆ ಆಗಬೇಕು ಅಂತ ಕೇಳಿದ್ದಾರೆ ಅಂತ ಗೊತ್ತಾಗೋದ್ರಿಂದ ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ DBT ಮೂಲಕ ಬೇಕಾ ಅಥವಾ ತಾಲೂಕು ಪಂಚಾಯತ್ ಆಫೀಸ್ಗಳಿಂದ ನಿಮಗೆ ಹಣ ಬರಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಖಂಡಿತವಾಗೂ ಮರಿಬೇಡಿ. ಇದು ಸರ್ಕಾರಕ್ಕೆ ತಲುಪುತ್ತೆ. ಸೊ ಹಾಗಾಗಿ ಇದಿಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ. ಮತ್ತು ಇನ್ಯಾವುದೇ ಒಂದು ಹೊಸ ಅಪ್ಡೇಟ್ಗಳಿಗೆ ಬಂದರೆ ನಾನು ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಎಲ್ಲ ಒಂದು ಡೈಲಿ ಅಪ್ಡೇಟ್ಸ್ಗಳನ್ನ ನೀವು ಪಡ್ಕೋಬೋದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.